ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಮೈ ಚಾನಲ್ ದಕ್ಷುಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಮನೇಲೇ ಪನ್ನೀರ್ ಹೇಗೆ ಮಾಡೋದು, ಹಾಗೆ ಆ ಪನ್ನೀರಿಂದ ಪನ್ನೀರ್ ಮಸಾಲಾನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡು ಒಂದು ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಆ ನೀರು ಸ್ವಲ್ಪ ಉಗುರು ಬೆಚ್ಚಗಾದಮೇಲೆ ಅದೇ ಗ್ಲಾಸಲ್ಲಿ 1 ಗ್ಲಾಸಷ್ಟು ನಾನು ಹಾಲಿನ ಪುಡಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೂ ಗಂಟಿಲ್ದೇ ಇಲ್ಲಿ ಹಾಲನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಹಾಲಿನ ಪುಡಿದು ಹಾಲೆಲ್ಲ ಚೆನ್ನಾಗಿ ರೆಡಿ ಆಯಿತು. ಹಾಲು ಕೂಡ ಚೆನ್ನಾಗಿ ಕಾಯ್ತಾ ಇದೆ. ನಾನಿಲ್ಲಿ 2 ನಿಂಬೆಹಣ್ಣನ್ನು ಬಳಸ್ತಾ ಇದ್ದೀನಿ. 2 ನಿಂಬೆಹಣ್ಣು ಅದು ಕಟ್ ಮಾಡಿ ಅದರ ರಸನ ತೆಗೆದಿಟ್ಕೊಂಡಿದ್ದೀನಿ. ಹಾಲು ಈ ರೀತಿ ಒಂದು ಕುದಿ ಬರುವಾಗ, ಚೆನ್ನಾಗಿ ಕುದೀತಾ ಇರುವಾಗ ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಆ ನಿಂಬೆ ಹುಳಿನ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪನ್ನೀರ್ ರೆಡಿ ಆಗುತ್ತೆ. ನೋಡಿ, ಅದು ಪನ್ನೀರ್ ಒಂದು ಕಡೆ ಹಾಗೆ ನೀರು ಒಂದು ಕಡೆ ಸಪ್ರೇಟಾಗಿ ಪನ್ನೀರ್ ಚೆನ್ನಾಗಿ ರೆಡಿ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಪ್ಯಾಕೆಟ್ ಹಾಲನ್ನು ಬಳಸ್ತಾ ಇದ್ದೀನಿ. ಹಾಲು ಪೌಡ್ರದು ಅದು ಸ್ವಲ್ಪ ಸ್ಮೆಲ್ ಇರುತ್ತೆ, ಹಾಗಾಗಿ ಈ ಹಾಲು ಹಾಕೋದ್ರಿಂದ ಚೆನ್ನಾಗಾಗುತ್ತೆ, ಸ್ಮೆಲ್ ಏನೂ ಇರೋದಿಲ್ಲ. ಅದಕ್ಕಾಗಿ ನಾನು ಸ್ವಲ್ಪ ಹಾಲನ್ನು ಬಳಸ್ತಾ ಇದ್ದೀನಿ, ಒಂದು ಅರ್ಧ ಬೌಲಷ್ಟು. ನೋಡಿ, ಪನ್ನೀರ್ ಚೆನ್ನಾಗಿ ರೆಡಿಯಾಗಿದೆ. ನಾನಿಲ್ಲಿ ಒಂದು ಸ್ಟ್ರೈನರ್ ಇಟ್ಕೊಂಡು ಅದರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕಿ ಪನ್ನೀರನ್ನು ಅದರಲ್ಲಿ ಸೋಸಿಟ್ಕೊಳ್ತಾ ಇದ್ದೀನಿ. ಸೋಸಿಟ್ಕೊಂಡು ಸ್ವಲ್ಪ ತಣ್ಣೀರನ್ನು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಹಿಂಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಅದೇ ಪಾತ್ರೆಯಲ್ಲಿ ಸ್ವಲ್ಪ ತಣ್ಣೀರು ತಗೊಂಡು ಆ ಪನ್ನೀರ್ ಇರೋ ಬಟ್ಟೆನ ಅದರಲ್ಲಿ ಚೆನ್ನಾಗಿ ಅದ್ದಿ ತೆಗೆದ್ರೆ ಅದರಲ್ಲಿರೋ ಹುಳಿ ಅಂಶ ಎಲ್ಲ ಹೋಗಿ ಪನ್ನೀರ್ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹಿಂಡಿ ಒಂದು ಅರ್ಧ ಗಂಟೆ ಒಂದು ಪ್ಲೇಟ್ ಇಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿದರೆ ಅರ್ಧ ಗಂಟೇಲಿ ಪನ್ನೀರ್ ರೆಡಿಯಾಗುತ್ತೆ. ನಾನು ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಲ್ಲ, ಅದಕ್ಕಾಗಿ ನಾನು ಮಸಾಲ ರುಬ್ಕೊಳ್ಲಿಕ್ಕೆ 1-2 ಟೊಮೊಟೊ, ಹಾಗೆ ಒಂದು ದೊಡ್ಡದು ಈರುಳ್ಳಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡು ಒಂದು ಬಾಣಲಿನ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲನೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಸಾಲ ರುಬ್ಕೊಳ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಪನ್ನೀರ್ ಕೂಡ ಚೆನ್ನಾಗಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ, ಸಾಫ್ಟಾಗಿ ಬಂದಿದೆ. ನಾವು ಹೊರಗಡೆ ತರಬೇಕು ಅಂದರೆ ಇವಾಗೆಲ್ಲ 100 ಗ್ರಾಮಿಗೆ 100 ರುಪೀಸು, ಸ್ವಲ್ಪನೇ ಆಗುತ್ತೆ. 1 ಗ್ಲಾಸ್ ಹಾಲು ಪೌಡ್ರ್ ಇದ್ದರೆ ನೋಡಿ 100 ಗ್ರಾಮ್ಗೂ ಜಾಸ್ತಿ ನಮಗೆ ಪನ್ನೀರ್ ಸಿಗುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು, ಪ್ರೋಟೀನ್ ರಿಚ್ ಆಗಿರೋದ್ರಿಂದ ಇದನ್ನು ಬಳಕೆ ಮಾಡೋದ್ರಿಂದ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಈ ಹಾಲಿನ ಪುಡಿ ನನಗೆ ಅಂಗನವಾಡಿಯಿಂದ ಸಿಗುತ್ತೆ. ನನಗೆ 2.5 ವರ್ಷದ ಮಗು ಇದ್ದಾನೆ, ಹಾಗಾಗಿ ಅಂಗನವಾಡಿಲಿ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಈ ಹಾಲು ಪುಡಿನ ಈ ರೀತಿ ಪನ್ನೀರ್ ಮಾಡ್ಕೊಳ್ಲಿಕ್ಕೆ ಬಳಸ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ನಾನು ಪ್ರತಿ ಸರಿ ಇದೇ ರೀತಿ ಹಾಲು ಪೌಡ್ರಲ್ಲಿ ಪನ್ನೀರನ್ನು ಮನೆಯಲ್ಲೇ ಮಾಡಿಬಿಟ್ಟು ನಾನು ಈ ರೀತಿ ಪನ್ನೀರ್ ಮಸಾಲ, ಪಾಲಕ್ ಪನ್ನೀರು, ಈ ರೀತಿ ಪನ್ನೀರ್ ಬಟರ್ ಮಸಾಲ ಈ ರೀತಿ ಎಲ್ಲ ಮಾಡಿಕೊಂಡು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಹಾಗಾಗಿ ಇದೇ ರೀತಿ ನಾನು ಬಳಕೆ ಮಾಡ್ಕೊಳ್ತೀನಿ ಈ ಹಾಲು ಪುಡಿನ. ನೀವು ಕೂಡ ನಿಮಗೇನಾದರೂ ಹಾಲು ಪುಡಿ ಈ ಥರ ಸಿಕ್ಕರೆ ಪನ್ನೀರನ್ನು ಹೊರಗಡೆಯಿಂದ ತರೋದೇ ಬೇಡ, ಈ ವಿಧಾನದಲ್ಲಿ ಮಾಡಿ ನೋಡಿ. ತುಂಬಾ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದು ಹಾಲಿನ ಪುಡಿದು ಅಂತಲೇ ಅನಿಸೋದಿಲ್ಲ, ಹೊರಗಡೆ ತರೋ ಥರನೇ ಇರುತ್ತೆ. ಈಗ ಹೊರಗಡೆ ತೊಗೊಳ್ಳೋದು ಅಂದರೆ ತುಂಬಾ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಾರೆ ಪನ್ನೀರು. ನಾವು ಪ್ರೋಟೀನು ಒಳ್ಳೆಯದು ಅಂತ ಹೇಳಿ ತಂದು ತಿಂತೀವಿ, ಬಟ್ ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಅಷ್ಟೇನು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಅಂದ್ಕೊಳ್ತೀನಿ. ನೋಡಿ, 1-2 ನಿಂಬೆಹಣ್ಣು ಇದ್ಬಿಟ್ರೆ 1 ಗ್ಲಾಸ್ ಹಾಲು ಪುಡಿ ಸಾಕು ಈ ಪನ್ನೀರ್ ಮಾಡ್ಕೊಳ್ಲಿಕ್ಕೆ, ತುಂಬಾ ಚೆನ್ನಾಗಾಗುತ್ತೆ. ನಾನು ಒಂದು ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಅರಿಶಿನ, ಖಾರದ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿ ಆ ಪನ್ನೀರ್ ಫ್ರೈ ಮಾಡಿರೋದನ್ನೆಲ್ಲ ಅದರಲ್ಲಿ ಹಾಕಿದರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಪನ್ನೀರ್ ಮಸಾಲ. ಹಾಗಾಗಿ ಅದನ್ನು ಒಂದು ಪಾತ್ರೆಗೆ ಬಿಸಿ ನೀರೆಲ್ಲ ಹಾಕಿರ್ತೀನಿ. ಈ ಕಡೆ ನಾನು ಮಸಾಲ ರುಬ್ಕೊಳ್ಲಿಕ್ಕೆ ಅದೆಲ್ಲ ಮಸಾಲ ತೋರಿಸಿದ್ನಲ್ಲ, ಟೊಮೊಟೊ, ಈರುಳ್ಳಿ, ಅದ್ರ ಜೊತೆಗೆ ನಾನು ಸ್ವಲ್ಪ 1-3 ಲವಂಗ, ಹಾಗೆ ಒಂದು ಸ್ವಲ್ಪ ಚಕ್ಕೆ, ಹಾಗೆ ಒಂದು ಏಲಕ್ಕಿನ ಬಳಸ್ತಾ ಇದ್ದೀನಿ. ನಾನು ಮಸಾಲ ಎಲ್ಲ ಜಾಸ್ತಿ ಬಳಸೋದಿಲ್ಲ, ಹಾಗೆ ಸ್ವಲ್ಪ ಗರಂ ಮಸಾಲನೂ ಬಳಸ್ತೀನಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಆವಾಗೆ ನಾನು ಹೇಳ್ದಾಗೆ ಈ ಕಡೆ ಪನ್ನೀರನ್ನು ಸ್ವಲ್ಪ ನೀರು ಬೆಚ್ಚಗೆ ಮಾಡಿದ್ನಲ್ಲ ಅದರಲ್ಲಿ ಹಾಕಿಡ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಪನ್ನೀರ್ ಚೆನ್ನಾಗಿ ಸಾಫ್ಟಾಗಿರುತ್ತೆ, ಡ್ರೈ ಆಗೋದಿಲ್ಲ. ಅದಕ್ಕೋಸ್ಕರ
ಆ ರೀತಿ ಬಿಸಿ ನೀರಲ್ಲಿ ಹಾಕಿಡಬೇಕು. ಈ ಕಡೆ ನಾನು ಪನ್ನೀರ್ ಮಸಾಲ ಮಾಡ್ಕೊಳ್ಲಿಕ್ಕೆ ಒಂದು ಬಾಣಲಿನ ಇಟ್ಬಿಟ್ಟು ಒಂದು 2 ಸ್ಪೂನ್ ತುಪ್ಪ ಹಾಗೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕಸೂರಿ ಮೇಥಿ ಹಾಗೆಯೇ ಈರುಳ್ಳಿ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಕೈ ಬಿಡ್ದೇನೆ ನಿಮಗೆ ಬೇಕಂದರೆ ತುಪ್ಪನೂ ಸಹ ಜಾಸ್ತಿ ಬಳಸ್ಬೋದು, ಬೆಣ್ಣೆ ಇದ್ದರೆ ಬೆಣ್ಣೆನೂ ಬಳಸ್ಬೋದು. ನಾನಿಲ್ಲಿ ತುಪ್ಪ ಅಷ್ಟೇ ಹಾಕಿದ್ದೀನಿ. ಹಾಗೆ ನಾನು ಮಸಾಲ ರುಬ್ಕೊಂಡಿದ್ನಲ್ಲ ಆ ಮಸಾಲನೆಲ್ಲ ಸೇರಿಸ್ಬಿಟ್ಟು ಆ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕೈ ಬಿಡ್ದೇನೆ ಮಿಕ್ಸ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಬಬಲ್ಸ್ ಬರುವಾಗ ನಾನು ಸ್ವಲ್ಪ ಇಲ್ಲಿ ಕೆನೆನ ಬಳಸ್ತಾ ಇದ್ದೀನಿ. ನನ್ನ ಹತ್ರ ಹಾಲಿನ ಕೆನೆ ಇತ್ತು, ಅದನ್ನೇ ಬಳಸ್ತಾ ಇದ್ದೀನಿ. ಬೇಕಿದ್ದರೆ ಫ್ರೆಶ್ ಕ್ರೀಮೆಲ್ಲನೂ ಹಾಕ್ಬೋದು. ನಾನು ಕ್ರೀಮೆಲ್ಲ ಏನೂ ಬಳಸ್ತಾ ಇಲ್ಲ, ಹಾಲಿನ ಕೆನೆನ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಗ್ಲಾಸಷ್ಟು ಸಣ್ಣ ಗ್ಲಾಸಲ್ಲಿ ಮೊಸರನ್ನು ಸಹ ಸೇರಿಸಿ ಇದೆಲ್ಲ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಇಲ್ಲಿ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲನೂ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ನಾನು ಪನ್ನೀರನ್ನು ಆ ಕ್ಯೂಬ್ಸ್ ಎಲ್ಲ ಫ್ರೈ ಮಾಡಿದ್ದು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಇಟ್ಟಿದ್ನಲ್ಲ ಅದನ್ನು ಸಹ ಸೇರಿಸಿ ಸ್ವಲ್ಪ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕುದ್ಮೇಲೆ ಇದು ಮತ್ತು ಸ್ವಲ್ಪ ಗಟ್ಟಿ ಆಗುತ್ತೆ. ಹಾಗಾಗಿ ನಾನು ಈ ಹದದಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ರುಚಿ ನೋಡಿಬಿಟ್ಟು ಉಪ್ಪು ಏನಾದರೂ ಬೇಕಂದರೆ ಸೇರಿಸ್ಕೋಬೋದು. ನಂಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅಂತೇಳಿ ಉಪ್ಪನ್ನು ಸೇರಿಸ್ಕೊಂಡು ಇಲ್ಲಿ ನಾನು ಮತ್ತೆ ಮೇಲ್ಗಡೆ ತುಪ್ಪನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸ್ವೀಟ್ನೆಸ್, ಸ್ವಲ್ಪ ಸಕ್ಕರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಸ್ವಲ್ಪ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆನ ಮುಚ್ಚಿದ್ದೀನಿ. ನೋಡಿ, ಒಂದು 5 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಪನ್ನೀರ್ ಮಸಾಲ ರೆಡಿ ಆಗುತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನಾನು ಎಷ್ಟು ತೆಳುವಾಗಿ ಮಾಡಿದ್ದೆ. ಕನ್ಸಿಸ್ಟೆನ್ಸಿ ನೋಡಿ, ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪನ್ನೀರ್ ಮಸಾಲ. ನಾನು ಇಲ್ಲಿ ಆಲೂ ಪರೋಟನ ಮಾಡ್ಕೊಂಡಿದ್ದೀನಿ. ಆಲೂ ಪರೋಟ ಮಾಡಿರೋ ವಿಡಿಯೋನ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಒಂದು ಸರಿ ವಿಡಿಯೋನ ಚೆಕ್ ಮಾಡಿ ನೋಡಿ. ಪ್ಲೇಟಿಂಗ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಾಗಿದೆ. ನೀವು ಕೂಡ ಇದೇ ವಿಧಾನದಲ್ಲಿ ಒಂದು ಸರಿ ಮಾಡಿ ನೋಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಎಲ್ರಿಗೂ ಧನ್ಯವಾದಗಳು.